जय 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 भीम, जय 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 भीम, जय 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 भीम। ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಜೈ 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 ಭೀಮ್, ಜೈ 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 ಭೀಮ್। ಏನು ಇವತ್ತು ನಮ್ಮ ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಕೋಲಾರ ಜಿಲ್ಲೆ ಮಧುಮತಿ ಗ್ರಾಮದ ಸರ್ವೆ ನಂಬರ್ 187/8ರಲ್ಲಿ ರಾಮಪ್ಪ ಮತ್ತು ಕುಟುಂಬಸ್ಥರಿಗೆ ಸೇರಿದಂಥ ಜಾಗ ಇತ್ತು. ಆ ಜಾಗದಲ್ಲಿ ಈ ರಾಮಪ್ಪನವರ ತಂದೆಯವರಿಗೆ 3 ಜನ ಮಕ್ಕಳಿರ್ತಾರೆ. ಅವ್ರ ಮಕ್ಕಳಲ್ಲಿ ರಾಮಪ್ಪನ ಒಬ್ಬನಿದ್ದಾನೆ. ರಾಮಪ್ಪ ಸತ್ತೋದ ಮೇಲೆ ಇನ್ನು ರಾಮಪ್ಪನ ಅಣ್ಣತಮ್ಮಂದಿರು ಈ ನಮ್ಮ ಸತೀಶ್ ಅವ್ರ ತಂದೆಯವ್ರಿಗೆ ಮತ್ತು ಇನ್ನಿತರಿಗೆ ಭಾಗ ಕೊಡದೆ ಅವರೊಬ್ಬರೇ ಹಾಕೊಂಡ್ಬಿಟ್ಟಿರ್ತಾರೆ. ಆ ವಿಚಾರದಲ್ಲಿ ನಾವು ಕೋರ್ಟ್ಗಳಿಗೆ ಹೋಗಿ ಸ್ಟೇ ಆರ್ಡರ್ ತೊಗೊಂಬಂದು ವ್ಯವಸ್ಥಿತವಾಗಿ ನಾವು ನ್ಯಾಯ ರೀತಿಯಲ್ಲಿ ಹಂಚ್ಕಣ ಮಾಡ್ಕೊಳ್ಳೋಣ ಅಂತೇಳಿ ಪಾಪ ಇವರೆಲ್ಲ ಇದ್ದರೆ ಅದಕ್ಕೇನು ಮಾಡ್ತಾ ಇದ್ದಾರೆ, ಕೆಲವರು ಕಿಡಿಗೇಡಿಗಳೆಲ್ಲ ಸೇರಿಕೊಂಡು ಆ ಜಮೀನನ್ನ ಮಾರಾಟ ಮಾಡೋಕೆ ಹೊರಟಿದ್ದಾರೆ. ಈ ಸಿ ನಾರಾಯಣ ಸ್ವಾಮಿ ಅನ್ನೋನು ಮಾರಾಟ ಮಾಡೋಕೆ ಹೊರಟಿದ್ದಾನೆ. ಆಮೇಲೆ ಅಕ್ರಮವಾಗಿ ಆ ಜಮೀನಲ್ಲಿ ಕನ್ವರ್ಷನ್ ಮಾಡಿದ್ರೆ ಭೂಪರಿವರ್ತನೆ ಮಾಡಿದ್ರೆ ಮನೇಲಿ ಕಟ್ತಾ ಇದ್ದಾನೆ. ಆನಂತರ ಬಂದ್ಬಿಟ್ಟು ಒಂದು ದೇವಸ್ಥಾನ ಒಂದು ಕಟ್ಟಿದ್ದಾನೆ. ಮುಜರಾಯಿ ಇಲಾಖೆಯಿಂದ ಪರ್ಮಿತಿ ತೊಗೊಳಲ್ಲ, ಅನುಮತಿ ತೊಗೊಂಡು ವ್ಯವಸ್ಥಿತವಾಗಿ ಮಾಡಬೇಕು. ಅದನ್ನು ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ. ಇವರೆಲ್ಲ ಕೇಳಾಕೋದು, ಇವ್ರ ಮೇಲೆಲ್ಲ ಕೇಸ್ಗಳು ಹಾಕೋದು, ಆಮೇಲೆ ಇದು ಮಾಡೋದು, ಆಮೇಲೆ ವ್ಯವಸ್ಥಿತವಾಗಿ ತುಂಬ ಅದ್ರ ಬದುಕಿ ತೊಂದರೆಗಳು ಕೊಡ್ತಾರೆ. ಮೊನ್ನೆ ಒಂದು 3-4 ದಿನದಿಂದ ಕಡೆ ನಾವು ಸ್ಪಾಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ನೋಡೋಣ ಅಂತ ಇದು ಮಾಡೋಕೆ ಹೋದ್ರೆ ಅವ್ರೇನೊಂದು ಬೋರ್ಡ್ ಹಾಕಕ್ಕೆ ಹೋದ್ರೆ ಆ ಬೋರ್ಡ್ ಹಾಕ್ಬಾರ್ದು ಅಂದರೆ ಇವ್ರ ಮೇಲೆ ಏಕದಮ್ ಅಲ್ಲೇ ಮಾಡೋಕೆ ಬಂದಿದ್ದಾರೆ. ಆ 112 ಫೋನ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ಕೊಂಡು ಆಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತಂತ ಹೇಳಿದಾಗ ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ಸರ್ ನೋಡಿ ನೀವು ತಹಶೀಲ್ದಾರ್ ಕಡೆಯಿಂದ ಒಂದು ಗಮನ ತೊಗೊಂಬನ್ನಿ, ನಾವೇನು ಬೇಕಾ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದರಿಂದ ನಾವು ಪೊಲೀಸ್ ಅಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟು ಆಮೇಲೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಇವತ್ತೇನೋ ನಾವು ತಹಶೀಲ್ದಾರ್ ಹೇಳಿದ್ದಾರೆ, ನಿಮ್ದು ಏನಿದೆ ಕಾನೂನು ಚೌಕಟ್ಟು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳೋರು. ಒಂದು ವೇಳೆ ನಾವು ಮಾಡಿಲ್ಲ ಅಂದರೆ ಬರೋ ವಾರದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಈ ಒಂದು ವಿಚಾರಕ್ಕೆ ಈ ಹೋರಾಟದಲ್ಲಿ ಮಾಧ್ಯಮದವರು ಮತ್ತು ಆಮೇಲೆ ನಮ್ಮ ಹಲವಾರು ಸಂಘಟನೆ ಕಾರ್ಯಕರ್ತರು, ಇನ್ನೂ 100 ಸಂಘಟನೆ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಹೋರಾಟ ಇವತ್ತಿಗೆ ಕೈ ಬಿಡ್ತಾ ಇದ್ದೀವಿ. ಮುಂದೆ ನಾನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಮಾಧ್ಯಮದವರಿಗೆ ನಾನು ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಈ ವಿಚಾರನ ಪ್ರಚಾರ ಮಾಡಿ ನಮ್ಮ ಸತೀಶ್ ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಂತೇಳಿ ತಮ್ಮಲ್ಲಿ ಮನವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.